ಔಷಧಿನ ಅತ್ತೆಗೆ ಯಾಕೆ ಕೊಡ್ತಾ ಇದ್ದಾರೆ? ಅದ್ರ ಪರಿಣಾಮ ಏನು ಅಂತ ಗೊತ್ತಿದ್ದು ಕೊಡ್ತಿದ್ದಾರಾ ಅಥವಾ ಯಾರೋ ಡಾಕ್ಟರ್ ಕೊಟ್ಟರು ಅಂತ ಅತ್ತೆಗೆ ಇಂಜೆಕ್ಷನ್ ಹಾಕ್ತಾ ಇದ್ದಾರಾ? ಇಷ್ಟಕ್ಕೂ ಡಾಕ್ಟರ್ ಯಾಕೆ ಆ ಥರದ ಔಷಧಿನ ಕೊಡ್ತಾರೆ? ಅಲ್ಲಿಗೆ ಅತ್ತೆನ ಒಂದು ಗತಿ ಮಾಡಬೇಕು ಅಂತಾನೆ ಇಂಜೆಕ್ಷನ್ ಹಾಕ್ತಿದ್ದಾರಾ? ಇಲ್ಲ ಇಲ್ಲ, ಹಾಗೆಲ್ಲ ಇರಲ್ಲ. ಅತ್ತೆ ಏನು ಅವ್ರ ಶತ್ರುನಾ? ಈ ಇಂಜೆಕ್ಷನ್ ಹಿಂದೆ ಬೇರೆ ಏನೋ ರಹಸ್ಯ ಇದೆ. ಏನು ಅಂತ ಹೇಗೆ ತಿಳ್ಕೊಳ್ಳೋದು? ಬೆಚ್ಚ ಬೀಳುವಂತ ಯೋಚನೆ ಏನ್ ಮೇಡಮ್ ಅವ್ರಿಗೆ? ಜೀವ, ಅದು ಅತ್ತೆ. ಅಮ್ಮಗೇನಾಯ್ತು? ಹುಷಾರಾಗಿದ್ದಾರೆ ತಾನೆ? ರಿಚು, ಏನಾದ್ರು ಮುಚ್ಚಲಕ್ಕೆ ಹೋಗ್ಬೇಡ, ದಯವಿಟ್ಟು ಹೇಳು. ಅವ್ರಿಗೇನೋ ಪ್ರಾಬ್ಲಮ್ ಇದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ನಾನು ನೋಡಿದ್ರೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತೆಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡ. ನಾನು ಚಿಕ್ಕಮ್ಮ ಇಲ್ಲ ಚಿಕ್ಕಪ್ಪನ ಕರಿತೀನಿ. ಜೀವ 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 ಕೂಲ್. ಅತ್ತೆಗೇನು ಆಗಿಲ್ಲ, ಅವ್ರು ಆರಾಮಾಗೇ ಇದ್ದಾರೆ. ಅತ್ತೆ ಅಂತ ಒಂದು ಮಾತು ಹೇಳಿದ ತಕ್ಷಣನೇ ಇವ್ರು ಈ ಪಾಟಿ ಎಮೋಷ್ನಲ್ ಆಗ್ತಾರೆ, ಭಯ ಪಡ್ತಾರೆ ಅಂದ್ರೆ ಇನ್ನು ಇಂಜೆಕ್ಷನ್ ಬಗ್ಗೆ ಏನಾದ್ರು ಹೇಳ್ಬಿಟ್ರೆ ಹಿಂದೆ ಮುಂದೆ ಯೋಚನೆ ಮಾಡದೆ ಒಬ್ಬೊಬ್ರನ್ನು ಹುಡ್ಕೊಂಡು ಹೋಗಿ ಸಾಯಿಸ್ಬಿಡ್ತಾರೆ. ಬೇಡ, ಸದ್ಯಕ್ಕೆ ಹೇಳೋದು ಬೇಡ. ರಚ್ಚು, ಮತ್ತೇನು ಯೋಚನೆ ಮಾಡ್ತಾ ಇದೀಯ? ನನ್ನ ಸಮಾಧಾನಕ್ಕೋಸ್ಕರ ಅಮ್ಮ ಚೆನ್ನಾಗಿದ್ದಾರೆ ಅಂತ ಹೇಳಿಲ್ಲ ತಾನೆ? ಅವ್ರು ನಿಜಕ್ಕೂ ಆರಾಮಾಗೇ ಇದ್ದಾರೆ. ಅನುಮಾನ ಇದ್ರೆ ನೀವೇ ಬನ್ನಿ, ಮಾತಾಡ್ಬೋದು. ನಾನಾ? ಬೆಳಗ್ಗೆನೆ ಹೇಳಿದ್ನಲ್ಲ ನಿಮಗೆ, ಇವತ್ತು ಅವ್ರ ಹತ್ರ ಮಾತಾಡಿಸ್ತೀನಿ ನಿಮ್ಗೆ ಅಂತ. ಹೌದು, ಆದ್ರೆ ಅಮ್ಮನ ನೋಡಿದ್ರೆ ರಚ್ಚು ಹೆದರಿಕೆ ಆಗ್ತಿದೆ ನನಗೆ. ನಾನು ಹೇಳ್ದ ಹಾಗೆ ಕೇಳಿದ್ರೆ ಅಮ್ಮ ನಿಮ್ಮನ್ನ ಏನು ಅನ್ನಲ್ಲ. ಅಮ್ಮ ನನ್ನ ಜೊತೆ ಮಾತಾಡ್ತಾರೆ ಅನ್ನೋದಾದ್ರೆ ನೀನ್ ಹೇಳಿದ್ರು ಕೇಳ್ತೀನಿ. ಒಂದ್ ನಿಮಿಷ. ಏಯ್, ಯಾಕೋ ಬೇಕು ಬೇಕು ಅಂತ ಬ್ರೇಕ್ ಹಾಕ್ತೀಯಾ? ಇಲ್ಲ ಗಿಣಿ, ಈ ಸಿನಿಮಾ ಟ್ರಿಕ್ ಎಲ್ಲ ನನ್ನ ಹತ್ರ ಯೂಸ್ ಮಾಡ್ಬೇಡ. ಅದ್ಯಾವ್ದು ನನ್ನ ಹತ್ರ ವರ್ಕೌಟ್ ಆಗಲ್ಲ. ಇವಳೇನ್ ದೊಡ್ಡ ಬ್ಯೂಟಿ ಕ್ವೀನು, ಟ್ರಿಕ್ಸ್ ಎಲ್ಲ ವರ್ಕೌಟ್ ಮಾಡ್ಬೇಕಂತೆ. ಏಯ್, ಅಪ್ಪ ಅಮ್ಮ ಊಟ ಹಾಕ್ತಾರೋ ಇಲ್ವೋ ಅನ್ನೋ ತರ ಇದೆ ನಿನ್ ಬಾಡಿ. ಅದ್ರಲ್ಲಿ ಬಿಲ್ಡಪ್ ಬೇರೆ ಅಮ್ಮನಿದು. ಇದನ್ನ ಝೀರೋ ಸೈಜ್ ಅಂತ ಕಣೋ ಕಪಿ. ನಿನ್ ತರ ಝೀರೋ ಸೈಜ್ ಬ್ರೈನ್ ಇದ್ದವ್ರಿಗೆ ಇದೆಲ್ಲ ಅರ್ಥ ಆಗಲ್ಲ ಬಿಡು. ಇಷ್ಟಕ್ಕೂ ನೀನೇನು 6 ಪ್ಯಾಕ್ ಬಾಡಿ ಇರೋ ತರ ಮಾತಾಡ್ತಿದ್ಯಲ್ಲ. ಆಗಾಗ ಕನ್ನಡಿಲ್ ಮುಖ ನೋಡ್ಕೊಳೋ ಅಭ್ಯಾಸ ಸ್ವಲ್ಪ ಇರ್ಲಿ. ಆ ಕಪಿಗಳೇ ನಿನ್ಗಿನ ಸ್ಮಾರ್ಟ್ ಆಗಿರ್ತವೆ. ನಾನ್ ಕಪಿ ಆದ್ರೆ ನಿನ್ ಲೇಡಿ ಕಪಿ. ಏಯ್, ಜಾಸ್ತಿ ಮಾತಾಡ್ಬೇಡ. ಏನೇ ಮಾಡ್ತೀಯಾ? ತಲೆನ ಹೊಡೆದಾಕ್ಬಿಡ್ತೀನಿ. ನಮ್ಮ ಅಕ್ಕ ಹೇಳಿದ್ಲು ಅಂತ ನಿನ್ ಜೊತೆ ಬಂದಿದ್ದು. ಇಲ್ಲ ಅಂದಿದ್ರೆ ನಾನು ಅತ್ತಿಗೆ ಹೇಳಿದ್ದಕ್ಕೆ ನಿನ್ ಕರ್ಕೊಂಡ್ ಬಂದಿದ್ದು. ಇಲ್ಲ ಅಂದಿದ್ರೆ ಓ ಗಾಡ್, ಇವನ್ ಜೊತೆ ಬಂದು ದೊಡ್ಡ ತಪ್ಪು ಮಾಡ್ದೆ. ನಾನ್ ನಿನ್ನನ್ ಕರ್ಕೊಂಡ್ ಬಂದಲ್ಲ, ನಾನ್ ದೊಡ್ಡ ತಪ್ಪು ಮಾಡಿರೋದು. ಇವಾಗೇನು ಡ್ರಾಪ್ ಮಾಡ್ತೀಯಾ ಇಲ್ಲ ನಾನು ಆಟೋ ಅಲ್ಲಿ ಹೋಗ್ಲಾ? 2 ನಿಮಿಷ ಇರು. ಬೈಕ್ ಹೊರಗ್ ತೆಗೆದು ಸುಮಾರು ದಿನ ಆಗೋಯ್ತು, ಅದಕ್ಕೆ ಟ್ರಬಲ್ ಕೊಡ್ತಿರೋದು. ನಿನ್ ಬ್ರೈನ್ ತರ ಅದನ್ನು ತುಕ್ ಹಿಡಿದ್ಬಿಟ್ಟಿದ್ಯೇನೋ. ಅದೇನು ಅಂತ ಸ್ವಲ್ಪ ಬೇಗ ನೋಡು. ಕೂತ್ಕೋ. ಹಲೋ, ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು.
ಆತ್ಮಗಳು ಯಾರನ್ನ ಬೇಕಾದ್ರೂ ಕ್ಷಮಿಸ್ಬಿಡುತ್ತೆ, ಆದ್ರೆ ತನ್ನನ್ನ ಸಾಯಿಸಿದವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಮಾಧುರಿ, ಈಗ ನಿಮ್ಮ ಅಮ್ಮನ ಹತ್ರ ಏನು ಮಾತಾಡಬೇಕು ಅಂತ ಇದ್ದೀರೋ ಅದನ್ನ ಈ ಚೀಟಿಲಿ ಬರೆದು ಕೇಳಿ, ಅವರು ನಾನು ಅಂದ್ಕೊಂಡು ಉತ್ತರ ಕೊಡ್ತಾರೆ. ಅಮ್ಮ, ಹೇಗಿದ್ದೀರಾ? ಯಾಕೆ ನೀನು ಮಾತಾಡ್ತಿಲ್ಲ? ನಿನ್ನ ಬರವಣಿಗೆ ಯಾಕೆ ಬೇರೆ ಥರ ಇದೆ? ನಾನು ಮಾತಾಡೋದನ್ನ ಯಾರಾದರೂ ಕೇಳಿಸಿಕೊಂಡ್ರೆ ಅಂತ ಚೀಟಿ ಬರಿತಾ ಇದ್ದೀನಿ. ತರಕಾರಿ ಕಟ್ ಮಾಡೋವಾಗ ಕೈಗೆ ಗಾಯ ಆಯಿತು, ಅದಕ್ಕೆ ಬರವಣಿಗೆ ಮೇಲೆ ಹಿಡಿತ ಸಿಗ್ತಿಲ್ಲ. ನೀನ್ಯಾಕೆ
ಹೊಸದಾಗಿ ನನ್ನನ್ನು ಅಮ್ಮ ಅಂತ ಕರೀತಿದ್ಯಾ? ಇವತ್ತ್ಯಾಕೋ ಅಮ್ಮ ತುಂಬ ನೆನಪಾಗ್ತಿದ್ದಾರೆ. ಅಮ್ಮ ಅಂದ್ರೆ ಅಷ್ಟೊಂದು ಇಷ್ಟ ನಿನ್ನೆ ಮಗು ನಿನಗೆ. ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ, ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಅಮ್ಮ ಅಂದ್ರೆ ನನ್ನ ಪಾಲಿನ ದೇವ್ರು. ಕಣಜವೇ ಕೊರಗಿ ನಿಂತರೆ ನನ್ನುಸಿರೆ ನನ್ನ ಕೊಂದಿದೆ. ಅಮ್ಮ ಅಂದರೆ ನನ್ನ ಪಾಲಿನ ದೇವರು. ಅಮ್ಮ, ನೀನ್ ಮಡ್ಲಲ್ಲಿ ಮಲಗಬೇಕು ಅಂತ ಆಸೆ ಆಗ್ತಿದೆ ನನಗೆ. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ, ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕರುಣೆ ಕಣಜಕ್ಕೆ ಕೊರಗಿ ನಿಂತರೆ ನಾನು ನಿನ್ನ ಪಕ್ಕದಲ್ಲೇ ಇದ್ದೀನಿ ಅಂದ್ಕೊಂಡು ಮಲಗು. ನಿನ್ನ ತಲೆ ನನ್ನ ಮಡಿಲನ್ನು ತಾಕುತ್ತೆ. ದೊಡ್ಡಮ್ಮ ತುಂಬಾ ಕೋಪದಲ್ಲಿರೋ ಹಾಗಿದೆ. ರಚನಾ ಅಕ್ಕ ಮನೆಗೆ ಹೋಗಿದ್ದೆ ಅಂದ್ರೆ ಬೈತಾರೇನೋ. ಬೇರೆ ಏನೋ ಹೇಳಿ ಮ್ಯಾನೇಜ್ ಮಾಡ್ಬೇಕು. ಅಮ್ಮ, ಇವತ್ ಯಾಕೋ ತುಂಬಾ ಹಸ್ವಾಗ್ತಾ ಇದೆ. ಅಡ್ಗೆಗೆ ಏನ್ ಮಾಡಿದ್ಯಾ? ಎಲ್ಲಿಗೆ ಹೋಗಿ ಬರ್ತಿದ್ಯಾ? ಅದು ಒಂದ್ ಪ್ರಾಜೆಕ್ಟ್ ವರ್ಕ್ ಇತ್ತು ದೊಡ್ಡಮ್ಮ, ಅದಕ್ಕೆ ಫ್ರೆಂಡ್ ಮನೆಗೆ ಹೋಗಿ ಬರ್ತಾ ಇದ್ದೀನಿ. ಯಾರ ಫ್ರೆಂಡು? ಅದು ರಾಜೇಶ್ವರಿ ಅಂತ, ನನ್ ಕಾಲೇಜ್ ಮೇಟ್. ಫೋನ್ ಮಾಡು ಅವಳಿಗೆ, ನಾನು ಮಾತಾಡ್ಬೇಕು. ಫೋನ್ ಮಾಡು. ಅದ್ ಯಾವ ಪ್ರಾಜೆಕ್ಟ್ ವರ್ಕು ಅಂತ ತಿಳ್ಕೋಬೇಕು ನಾನು. ರಚನಾ ಸಹವಾಸ ಮಾಡ್ಬೇಡ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಯಾವ ಧೈರ್ಯದ ಮೇಲೆ ಹೋಗಿದ್ದೆ ಅಲ್ಲಿ ನೀನು? ಅಕ್ಕ, ಅಕ್ಕ, ಏನೋ ಅಕ್ಕನ ಮೇಲೆ ಪ್ರೀತಿಗೆ ಅವಳು ರಚ್ಚು ಮನೆಗೆ ಹೋಗಿ ಬಂದ್ಬಿಟ್ಟಿದ್ದಾಳೆ. ಇದೊಂದ್ಸಲ ಕ್ಷಮಿಸ್ಬಿಡಿ ಅಕ್ಕ. ನಾವು ಅವಳಿಗೆ ಬುದ್ಧಿ ಹೇಳ್ತೀವಿ, ಅದಕ್ಕೆ ನೀವು ಕೋಪ ಮಾಡ್ಕೋಬೇಡಿ. ದೊಡ್ಡಮ್ಮನಿಗೆ ಯಾಕಿಷ್ಟು ಕೋಪ ಬರ್ತಿದೆ ಡ್ಯಾಡ್? ಆದಷ್ಟು ಬೇಗ ಇವ್ರನ್ನ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗ್ಬೇಕು. ಸೈಕಿಯಾಟ್ರಿಸ್ಟ್ ಹತ್ರ ಮೊದಲು ನಿನ್ನನ್ನು ಕರ್ಕೊಂಡು ಹೋಗ್ಬೇಕು. ಅಕ್ಕ ಹೇಳಿದ್ರು ತಾನೆ ರಚನನ್ ತಂಟೆಗೆ ಹೋಗ್ಬೇಡ ಅಂತ. ಆದ್ರೂ ಅವ್ರ ಮಾತ್ ಮೀರಿ ಯಾಕೆ ಹೋದೆ? ಅಮ್ಮ, ಅದು ನಿನ್ ವಿವರಣೆ ನನಗ್ ಬೇಕಾಗಿಲ್ಲ. ನೋಡು, ಈ ಮನೆಯಲ್ಲಿ ವಜ್ರೇಶ್ವರಿ ಅಕ್ಕನೇ ನಮ್ಗೆಲ್ಲ ಮೊದ್ಲು, ಆಮೇಲೆ ಮಿಕ್ದವ್ರೆಲ್ಲ. ಹೆತ್ತ ಮಗಳಾದ್ರೂ ಸರಿನೇ. ನಿಧಿ, ನಿಮ್ ದೊಡ್ಡಮ್ಮನಿಗೆ ನಮ್ಮನ್ನ ಬಿಟ್ರೆ ಯಾರೂ ಇಲ್ಲ, ನಮ್ಗೆ ಅವ್ರನ್ನ ಬಿಟ್ರೆ ಯಾರೂ ಇಲ್ಲ. ಅವ್ರಿಗೋಸ್ಕರ ನಾವು, ನಮ್ಗೋಸ್ಕರ ಅವರು ಬದುಕ್ತಾ ಇದ್ದೀವಿ. ನಿಮ್ ದೊಡ್ಡಮ್ಮ ಏನಾದ್ರು ಹೇಳಿದ್ರೆ ಅದು ನಮ್ಮ ಒಳ್ಳೇದಕ್ಕೆ. ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ, ಅವ್ರ ಮಾತನ್ನ ಯಾವತ್ತೂ ಕ್ರಾಸ್ ಮಾಡಕ್ ಹೋಗ್ಬೇಡ. ಅಪಾಯ ನಿನ್ನಿಂದಾಗಿ ನಮ್ಮ ಮನೆಯವ್ರಿಗೂ ಬರೋದು ಬೇಡ ಅಂತ ಅವ್ರು ಆತಂಕ ಪಡ್ತಿದ್ದಾರೆ. ಅಪ್ಪಾಯನ ಏನದು? ಅದೆಲ್ಲ ನಿನಗ್ ಯಾಕೆ? ದೊಡ್ಡೋರು ಹೇಳ್ತಿದಾರ ತಾನೆ, ಅಷ್ಟು ಮಾಡು. ಸಣ್ಣ ಹುಡುಗಿ ನೀನು,
ಅಧಿಕ ಪ್ರಸಂಗತನ ಬೇಕಾಗಿಲ್ಲ. ರಚ್ಚು, ಈ ವನವಾಸ ನಂಗಿನ್ನು ಎಷ್ಟು ದಿವಸ? ಎಲ್ರ ಹಾಗೆ ನನ್ನ ಅಮ್ಮನ ನೋಡೋದು ಯಾವಾಗ? ಅವ್ರಿಗೆ ಕತ್ಲೆ ಕೋಣೆಯಿಂದ ಹೊರಗೆ ಬರೋದು ಯಾವಾಗ? ಅತ್ತೆ, ಈ ನವರಾತ್ರಿ ಒಳಗೆ ಈ ಕತ್ಲೆ ಕೋಣೆಯಿಂದ ಹೊರಗೆ ಬರ್ತಾರೆ. ರಚ್ಚು, ಏನು ಹೇಳ್ತಾ ಇದೀಯಾ? ನಂಗೆ ನಂಬಕ್ಕೆ ಆಗ್ತಿಲ್ಲ. ನಿಜನಾ? ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ, ಈ ವಿಜಯದಶಮಿ ದಿನ ನಾನು ಇವ್ರನ್ನ ಈ ಕತ್ಲೆ ಕೋಣೆಯಿಂದ ಹೊರಗೆ ಕರ್ಕೊಂಡು ಬರ್ತೀನಿ. ರಚ್ಚು, ನಿನ್ನ ಮಾತು ಕೇಳಿದ್ರೆ ಮೈಲ ರೋಮಾಂಚನ ಆಗ್ತಾ ಇದೆ. ನೀನು ಸ್ಟಾರ್. ನೀನು ಹೇಳಿದ್ರೆ ಖಂಡಿತ ನಡೆಯುತ್ತದು. ಅಮ್ಮ ಈ ಕತ್ಲೆ ಕೋಣೆಯಿಂದ ಆಚೆ ಬರ್ತಾರೆ ನೆನೆಸ್ಕೊಂಡ್ರೆ ತುಂಬಾ ಖುಷಿ ಆಗ್ತದೆ ನನಗೆ.